ಸ್ನೇಹಿತರೆ, ಇದು ರೋಟರಿ ಶಾಲೆಗೆ ಹೋಗ್ತಕ್ಕಂತಹ ರಸ್ತೆ. ಇದು ನಾನು ಈ ರಸ್ತೆಯಲ್ಲಿ ಈ ಜಾಗದಲ್ಲಿ ಸಾಕಷ್ಟು ಕಸ ಹಾಕ್ತಾಯಿದ್ರು. ರಸ್ತೆ ಬದಿಯಲ್ಲಿ ಸಾಕಷ್ಟು ಕಸ, ರಾಶಿ ಕಸ ಬೀಳ್ತಾಯಿತ್ತು. ಇದ್ರ ಬಗ್ಗೆ ಲೈವ್ ವಿಡಿಯೋಗಳನ್ನ ಕೂಡ ಹಾಕಿದ್ವಿ. ಇವತ್ತು ವಿಶೇಷ ಅಂತಂದರೆ ನಮ್ಮ ರೋಟರಿ ಆಂಗ್ಲ ಶಾಲೆಯ ಗೈಡ್ಸ್ ಮತ್ತು ಇತರ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಈ ಜಾಗದಲ್ಲಿ ಗಿಡ ನೆಡ್ತಕ್ಕಂಥದ್ದು ಮತ್ತು ಇದನ್ನು ಅಲಂಕಾರ ಮಾಡ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡ್ತಾಯಿದ್ದಾರೆ. ಈ ಸ್ಥಳವನ್ನು ಏನು ಕಸದ ತೊಟ್ಟಿ ಅಂತಿತ್ತು ಈ ಜಾಗವನ್ನು ಸ್ವಚ್ಛಗೊಳಿಸಿ ಇಲ್ಲಿ ಗಿಡಗಳನ್ನು ಹಾಕಿ ಇದನ್ನು ಒಂದು ರೀತಿ ವಿಶೇಷವಾಗಿ ಮಾಡ್ತಾಯಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಇಲ್ಲಿ. ನೋಡ್ತಾ ಇದ್ದೀರಾ ಇಲ್ಲಿ ಏನಾಗಿದೆ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ರಸ್ತೆ ಚರಂಡಿ ಎಲ್ಲ ಕಸದ ರಾಶಿ ಬಿದ್ದಿದೆ. ಇಲ್ಲಿ ಎಷ್ಟು ಅವೇರ್ನೆಸ್ ಮಾಡಿದರೂ ಕೂಡ ಗೊತ್ತಾಗಲ್ಲ. ನೋಡಿ, ಇಲ್ಲಿ ಕಸದ ರಾಶಿ ಇದೆ ಇಲ್ಲಿ. ಹಾಗಾಗಿ ವಿದ್ಯಾರ್ಥಿಗಳೇ ಇವತ್ತು ಈ ಒಂದು ಜಾಗವನ್ನು ಸ್ವಚ್ಛಗೊಳಿಸಿ ಇಲ್ಲಿ ಒಂದು ಸುಂದರ ಮಿನಿ ಉದ್ಯಾನ ಮಾಡೋದಕ್ಕೆ ಹೊರಟಿದ್ದಾರೆ. ನೋಡಿ, ಇವಾಗಲಾದರೂ ದಯವಿಟ್ಟು ಸಕಲೇಶಪುರದ ನಿವಾಸಿಗಳು ಯಾರಿಲ್ಲಿ ಕಸ ಹಾಕ್ತಾಯಿದ್ರು ಅವರು ದಯವಿಟ್ಟು ಇಲ್ಲಿ ಇಂಥ ಒಂದು ಸಾರ್ವಜನಿಕ ಪ್ರದೇಶಗಳಲ್ಲಿ ಕಸ ಹಾಕಿಬಿಡಿ. ಇವತ್ತು ನೋಡಿ, ಮಕ್ಕಳು ಎಷ್ಟು ಒಂದು ಸಾರ್ವಜನಿಕರಿಗೆ ಅವೇರ್ನೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಈ ರಸ್ತೆಗೆ ಕಸ ತಂದು ಹಾಕ್ತಕ್ಕಂಥದ್ದು ಮಕ್ಕಳಲ್ಲ, ದೊಡ್ಡವರಿಗೆ ತಂದು ಹಾಕೋದು. ಈ ಬೈಕಲ್ಲಿ ಬಂದು, ಕಾರಲ್ಲಿ ಬಂದು ಇಲ್ಲಿ ಕಸನ ಎಸ್ತು ಹೋಗ್ತಾ ಇರ್ತಾರೆ. ಅದನ್ನ ತುಂಬ ಜನ ನೋಡಿದ್ದಾರೆ. ನೋಡಿ, ಮಕ್ಕಳು ಎಷ್ಟು ಚೆನ್ನಾಗಿ ಇವತ್ತು ಈ ಒಂದು ಸ್ಥಳವನ್ನು ಸ್ವಚ್ಛಗೊಳಿಸಿ ಯಾವ ರೀತಿ ಅವೇರ್ನೆಸ್ ಮಾಡ್ತಾ ಇದ್ದಾರೆ. ಈ ಜಾಗನ ಮಕ್ಕಳು ಇಷ್ಟು ಚೆನ್ನಾಗಿ ಸ್ವಚ್ಛಗೊಳಿಸಿ ಗಿಡ ಹಾಕಿದ್ದಾರೆ. ಇಲ್ಲಿ ಇನ್ಯಾರಾದರೂ ಕಸ ತಗೊಬಂದ್ರೆ ಹಾಕಿದರೆ ಅವರು ನಿಜವಾಗ್ಲೂ ಮನುಷ್ಯರು ಅನ್ಸೋದಿಲ್ಲ. ಅವರು ಅನಾಗರಿಕರು ಆಗ್ತಾರೆ. ಸಕಲೇಶಪುರದ ರೋಟರಿ ಆಂಗ್ಲ ಶಾಲೆಯ ಮಕ್ಕಳು ಇವತ್ತು ಸ್ಕೌಟ್ ಆ್ಯಂಡ್ ಗೈಡ್ಸ್ ಮಕ್ಕಳು ಮತ್ತು ನಮ್ಮ ಶಾಲೆಯ ಮಕ್ಕಳು ಇವತ್ತು ಈ ಒಂದು ಸ್ಥಳದಲ್ಲಿ ಸಾರ್ವಜನಿಕರು ಬೈಕು ಮತ್ತು ಕಾರ್ಗಳಲ್ಲಿ ಬಂದು ಕಸ ಎಲ್ಲ ಎಸ್ತು ಹೋಗ್ತಾಯಿದ್ರು. ಇದೊಂದು ರೀತಿ ಗಾರ್ಬೇಜ್ ಪಾಯಿಂಟ್ ಆಗೋಗಿತ್ತು. ಇವತ್ತು ಮಕ್ಕಳು ಸ್ವಯಂ ಪ್ರೇರಿತವಾಗಿ ಬಂದು ಇದೆಲ್ಲ ಸ್ವಚ್ಛತೆಯನ್ನು ಮಾಡಿ ಗಿಡಗಳನ್ನ ನೆಟ್ಟು ಇದೊಂದು ಮಿನಿ ಗಾರ್ಡನ್ ಮಾಡಿದ್ದಾರೆ. ದಯವಿಟ್ಟು ಸಕಲೇಶಪುರದ ಸಾರ್ವಜನಿಕರಿಗೆ ಹೇಳೋದು, ದಯವಿಟ್ಟು ಇಲ್ಲಿ ಯಾರೂ ಕೂಡ ಕಸವನ್ನು ಹಾಕಬೇಡಿ. ಇಲ್ಲಿ ಹಾಕಿದರೆ ಮಾತ್ರ ನೀವು ನಿಜವಾಗ್ಲೂ ನೀವು ಮನುಷ್ಯ ಅಂತ ಅನ್ಸ್ಕೊಳ್ಳೋದಿಲ್ಲ. ಯಾಕಂದರೆ ಇವತ್ತು ಸಾಕಷ್ಟು ಬಾರಿ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಬಾರಿ ನಾವು ನಿಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ, ಕಸ ಹಾಕಬೇಡಿ ರಸ್ತೆಗೆ ಅಂತೇಳಿ. ಇವತ್ತು ಪುರಸಭೆಯ ಮುಖ್ಯಾಧಿಕಾರಿ ಇಲ್ಲೇ ಇದ್ದಾರೆ. ಪ್ರತಿ ವಾರ್ಡ್ಗಳಿಗೆ ಹಸಿ ಕಸ ಮತ್ತು ಒಣ ಕಸವನ್ನು ಸಂಗ್ರಹಣೆ ಮಾಡೋದಕ್ಕೆ ಅಂತ ವಾಹನಗಳು ಹೋಗ್ತಾ ಇದೆ. ಒಂದು ದಿನ 2 ದಿನ ವಾಹನ ಹೋಗದೆ ಹೋದರೂ ನೀವು ದಯವಿಟ್ಟು ಕಸನ ರಸ್ತೆಗೆ ಎಸಿಬೇಡಿ. ಇಮಿಡಿಯೇಟ್ ಕಾಲ್ ಮಾಡಿದರೆ ಚೀಫ್ ಆಫೀಸರ್ ಇರ್ಬೋದು, ಸಿಬ್ಬಂದಿಗಳಿರ್ಬೋದು, ಅವ್ರಿಗೆ ಕಾಲ್ ಮಾಡಿದರೆ ಬಂದು ಕಸವನ್ನು ಸಂಗ್ರಹಣೆ ಮಾಡ್ಕೊಂಡು ಹೋಗ್ತಾರೆ. ಆದ್ದರಿಂದ ಇವತ್ತು ಒಂದು ದುರಂತ ಅಂತಂದರೆ ಇವತ್ತು ಸಣ್ಣ ಮಕ್ಕಳು ಇವತ್ತು ದೊಡ್ಡವರಿಗೆ ಒಂದು ಅವೇರ್ನೆಸ್ ಮಾಡಬೇಕಾದಂಥ ಪರಿಸ್ಥಿತಿ ಸಕಲೇಶಪುರ ಬಂದಿದೆ. ನಿಜವಾಗ್ಲೂ ಇನ್ನಾದರೂ ಕೂಡ ಎಚ್ಚೆತ್ಕೊಳ್ಳಿ. ಈ ಒಂದು ಜಾಗ ಮಾತ್ರ ಅಲ್ಲ, ಸಕಲೇಶಪುರದ ಯಾವ ಜಾಗದಲ್ಲೂ ಕೂಡ ಕಸವನ್ನು ದಯವಿಟ್ಟು ಎಸಿಬೇಡಿ. ನಿಮಗೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಾವು ಅಂತೆಲ್ಲ ಇವತ್ತು ಮಕ್ಕಳು ಕೂಡ ನೋಡಿ, ಎಲ್ಲ ಮಕ್ಕಳು ಮಕ್ಕಳು ದೊಡ್ಡವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಕಸ ಹಾಕ್ಬಿಡಿ ರಸ್ತೆ ಬದಿಗೆ ಅಂತ ಹೇಳಿ. ನಿಜವಾಗ್ಲೂ ಇದೊಂದು ರೀತಿ ಒಂದು ಬಿಗ್ ಒಂದು ಚೇಂಜಸ್ ಅಂತ ನಾವು ಹೇಳ್ಬೋದು. ಹಾಗಾಗಿ ಯಾರು ಕೂಡ ಕಸವನ್ನು ಹಾಕ್ತೀರಿ. ನಾವು ಸಕಲೇಶಪುರದ ನಾಗರಿಕರ ಪರವಾಗಿ ನಮ್ಮ ರೋಟರಿ ಆಂಗ್ಲ ಶಾಲೆಯ ಮಕ್ಕಳಿಗೆ, ಟೀಚರ್ಸ್ಗಳಿಗೆ, ಇಲ್ಲಿ ಬಂದಂಥ ಎಲ್ಲ ಸ್ಕೌಟ್ ಆ್ಯಂಡ್ ಗೈಡ್ಸ್ನ ಎಲ್ಲ ಮಕ್ಕಳಿಗೂ ಕೂಡ ನಾವೊಂದು ತುಂಬ ಧನ್ಯವಾದಗಳನ್ನು ಹೇಳ್ತೀವಿ. ಅದೇ ರೀತಿ ನಾವು ಇವತ್ತು ಮಕ್ಕಳು ಇಲ್ಲಿ ಕ್ಲೀನ್ ಮಾಡಿ ಗಿಡ ನೆಡ್ತಾ ಇದ್ದಾರೆ ಅಂತ ಅಂದ ತಕ್ಷಣವೇ ಸಕಲೇಶಪುರದ TMC ಮುಖ್ಯಾಧಿಕಾರಿಯಾಗಿರ್ತಕ್ಕಂತಹ ನಮ್ಮ ಮಹೇಶ್ವರಪ್ಪ ಅವರು ಇಲ್ಲಿಗೆ ಸ್ಥಳಕ್ಕೆ ಬಂದು ಮಕ್ಕಳಿಗೆಲ್ಲ ಒಂದು ಧನ್ಯವಾದವನ್ನು ಹೇಳಿದ್ದಾರೆ. ನಿಜವಾಗ್ಲೂ ಅದೇ ರೀತಿ ಪುರಸಭೆಯಿಂದ ಸ್ಕೌಟ್ ಆ್ಯಂಡ್ ಗೈಡ್ಸ್ನ ಮಕ್ಕಳಿಗೆ ಅವರು ಒಂದು ಸರ್ಟಿಫಿಕೇಟ್ ಕೂಡ ಒಂದು ಇಶ್ಯೂ ಮಾಡ್ತಾರೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ.
ಅದನ್ನು ಅವರು ನಿನ್ನೆನೂ ಕೂಡ ಹೇಳಿದ್ರು, ಯಾರ್ಯಾರು ಶಾಲಾ ಕಾಲೇಜು ಮಕ್ಕಳಿರ್ಬೋದು, ಪಬ್ಲಿಕ್ ಸಂಘ ಸಂಸ್ಥೆಗಳಿರ್ಬೋದು, ಈ ರೀತಿ ಕಸ ಹಾಕ್ತಕ್ಕಂಥ ಸ್ಥಳಕ್ಕೆ ಈ ರೀತಿ ಗಾರ್ಡನ್ ಮಾಡಿದರೆ ನಾವು ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿದರು. ನಾವು ಜನಸ್ಪಂದನ ವೇದಿಕೆಯಿಂದ ಕೂಡ ಇದನ್ನು ಗುರುತಿಸಿ ನಾವು ಕೂಡ ಒಂದು ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತೀವಿ. ಹಾಗಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಒಂದಣ್ಣ ನೀವೇ ಮೇಂಟೈನ್ ಮಾಡಬೇಕು, ನೀರು ಹಾಕಲ್ಲ.